ಇಡ್ಲಿ ಆಯ್ತು, ಒಬ್ಬಟ್ಟಾಯ್ತು, ಟೊಮೆಟೊ ಕೆಚಪ್ ಕೂಡ ಆಯ್ತು. ಇದೀಗ ತೊಗರಿಬೇಳೆ ಸರದಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ತಿನ್ನುವ ಸಾಂಬಾರ್ ಕೂಡ ಸೇಫ್ ಅಲ್ಲ ಅನ್ನೋದು ಪ್ರೂವ್ ಆಗಿದೆ. ಆಹಾರ ಇಲಾಖೆ ನಡೆಸಿರುವ ಪರೀಕ್ಷೆಯಲ್ಲಿ ತೊಗರಿಬೇಳೆ ಅಸಲಿಯತ್ತು ಈಗ ತಿಳಿದು ಬಂದಿದೆ. ತೊಗರಿಬೇಳೆ ಕೇಸರಿ ದಾಲ್ನಲ್ಲಿ ಕಲಬೆರಕೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಅಲರ್ಟ್. ಏನೇ ತಿಂದ್ರೂ ಡೇಂಜರ್. ನಿತ್ಯ ಸೇವಿಸುವ ಆಹಾರದಲ್ಲಿ ಕಲಬೆರಕೆ ಪ್ರಮಾಣ ಹೆಚ್ಚಾಗ್ತಿದೆ. ಅದರಲ್ಲೂ ಕ್ಯಾನ್ಸರ್ ಕಾರಕ ಕೆಮಿಕಲ್ ನಾವು ಸೇವಿಸುವ ಆಹಾರದಲ್ಲಿದೆಯಂತೆ. ಈ ಬಗ್ಗೆ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಎಚ್ಚರಿಸಿದೆ. ತೊಗರಿಬೇಳೆಯ ಕಲಬೆರಕೆಯ ವಿರುದ್ಧ ಅಲರ್ಟ್ ಆಗಿರುವಂತೆ ಹೇಳಿದೆ. ತೊಗರಿಬೇಳೆಗೆ ಅದೇ ರೀತಿಯ ಕೇಸರಿ ಬೇಳೆಯನ್ನ ಕಲಬೆರಕೆ ಮಾಡಲಾಗುತ್ತಿದೆ. ಮಹಾರಾಷ್ಟ್ರದ ಗುಡ್ಡಗಾಡು ಪ್ರದೇಶದಲ್ಲಿ ಕಂಡುಬರುವ ಕೇಸರಿ ಬೇಳೆ ಹಾನಿಕಾರಕವಾಗಿದ್ದು, ಇದು ಮಾನವನ ದೇಹದ ಮೇಲೆ ಎಫೆಕ್ಟ್ ಆಗಲಿದೆ. ಕೆಮಿಕಲ್ ಮಿಶ್ರಿತ ತೊಗರಿಬೇಳೆಯನ್ನ ತಿನ್ನೋದರಿಂದ ಪಾರ್ಶ್ವವಾಯುಗೆ ತುತ್ತಾಗುವ ಸಾಧ್ಯತೆ ಇದೆಯಂತೆ. ಈಗ ನೀವು ಮನೆಯಲ್ಲಿ ಗ್ಲಾಸ್ ಅಲ್ಲಿ ಸಹ ಹಾಕೊಂಡು ನೋಡಬಹುದು, ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ. ಇದಕ್ಕೆ ನಾರ್ಮಲ್ ವಾಟರ್ ಅನ್ನ ಆಡ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ಇದೆಲ್ಲ ವಾಟರ್ ಸಾಲ್ಯುಬಲ್ ಕಲರ್ಸ್ ಹಾಕಿರ್ತಾರೆ. ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು. ಇದನ್ನ ನಾವು ದಿನನಿತ್ಯ ಸಾಂಬಾರ್ನಾಗೆ ಬೇಳೆ ಯೂಸ್ ಮಾಡ್ತಾನೆ ಇರ್ತೀವಿ. ಇದನ್ನ ಒಂದ್ಸತಿ ಎಲ್ಲರೂ ನೋಡ್ಕೋಬೇಕು. ಯಾಕಂದ್ರೆ ದಿನ ನಾವು ಕಲರ್ ಅನ್ನ ಟಾಟ್ರಾಜಿನ್ ಅನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಹಾರ ಹಳದಿ ಬರಲು ಟಾರ್ಟಜೈನ್ ಅನ್ನೋ ಕಲರ್ ಬಳಕೆ ಮಾಡ್ತಾರೆ. ಟಾರ್ಟಜೈನ್ ಕಲರ್ ಬಳಕೆ ಕ್ಯಾನ್ಸರ್ ಕಾರಕವಾಗಿದೆ. ಇಂತಹ ಕೆಮಿಕಲ್ ಮಿಶ್ರಿತ ಆಹಾರ ತಿನ್ನೋದ್ರಿಂದ ಕಾಲಿನ ನರಗಳ ದೌರ್ಬಲ್ಯ ಉಂಟಾಗಲಿದೆಯಂತೆ. ಈ ಟಾರ್ಟಜೈನ್ ಅಂಶನ ದೇಹದ ಮೇಲೆ ದಿನನಿತ್ಯ ಬಳಕೆ ಮಾಡಿದ್ರೆ ಖಂಡಿತವಾಗಿಯೂ ಅದು ನಮ್ಗೆ ಕ್ಯಾನ್ಸರಸ್ ತರುವಂತ ಲಕ್ಷಣಗಳನ್ನ ಹೆಚ್ಚಾಗಿ ವೃದ್ಧಿ ಮಾಡುತ್ತೆ. ಒಂದಲ್ಲ ಒಂದು ದಿನ ಸತತವಾಗಿ ನಮ್ಗೆ ಸೇವನೆ ಎಲ್ಲ ಆಹಾರದಲ್ಲೂ ಒಂದು ಪ್ರಮಾಣದಲ್ಲಿ ಟಾರ್ಟಜೈನ್ ಕಂಡು ಬರ್ತಾನೆ ಇದೆ. ಸೊ ಹಾಗಾಗಿ ಇಂಥ ಪ್ರಮಾಣ ಹೆಚ್ಚಾಗ್ತಾ ಇದ್ರೆ ಖಂಡಿತವಾಗೂ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೇ ಆಗುತ್ತೆ. ಇನ್ನು ಜೇನುತುಪ್ಪಕ್ಕೆ ಕೃತಕ ಬಣ್ಣ ಮಿಕ್ಸ್ ಮಾಡಲಾಗ್ತಿದೆಯಂತೆ. ಇದನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ತಿಳಿಸಿದೆ ನೋಡಿ. ಹನಿನಲ್ಲಿ ನಿಮ್ಗೆ ಏನಾಗಿರುತ್ತೆ, ಈಗ ಸಕ್ಕರೆ ಪಾಕನ ನೀರಲ್ಲಿ ಇದು ಮಾಡ್ಬಿಟ್ಟು ಅಡಲ್ಟೇಷನ್ ಮಾಡಿರ್ತಾರೆ. ನಿಮ್ಗೆ ಪ್ಯೂರ್ ಹನಿ ಆಗಿದ್ರೆ ಏನಾಗುತ್ತೆ, ಅದನ್ನ ಒಂದು ಗ್ಲಾಸ್ ಅಲ್ಲಿ ಅಥವಾ ಇದರಲ್ಲಿ ನೀರು ತಗೊಂಡು ಅದಕ್ಕೆ ಪ್ಯೂರ್ ಹನಿ ಹಾಕಿದ್ರೆ ಅದೇನಾಗುತ್ತೆ, ನಿಮ್ಗೆ ಸ್ಪ್ರೆಡ್ ಆಗಲ್ಲ ನೀರೊಳಗಡೆ, ಸ್ಟ್ರೈಟ್ ಅದು ತಳಕೋಗಿ ಕೂರುತ್ತೆ. ನಿತ್ಯ ತಿನ್ನುವ ಆಹಾರ ಕಲಬೆರಕೆಯಾಗ್ತಿದ್ದು, ಕಲಬೆರಕೆಯನ್ನ ಮನೆಯಲ್ಲಿ ಪತ್ತೆ ಹಚ್ಚುವುದು ಹೇಗೆ ಅನ್ನೋದರ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮಾಹಿತಿ ನೀಡಿದೆ. ಜನರು ಕೂಡ ಈ ಬಗ್ಗೆ ಅಲರ್ಟ್ ಆಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿ ಆಯ್ತು, ಒಬ್ಬಟ್ಟಾಯ್ತು, ಟೊಮೆಟೊ ಕೆಚಪ್ ಕೂಡ ಆಯ್ತು. ಇದೀಗ ತೊಗರಿಬೇಳೆ ಸರದಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ತಿನ್ನುವ ಸಾಂಬಾರ್ ಕೂಡ ಸೇಫ್ ಅಲ್ಲ ಅನ್ನೋದು ಪ್ರೂವ್ ಆಗಿದೆ. ಆಹಾರ ಇಲಾಖೆ ನಡೆಸಿರುವ ಪರೀಕ್ಷೆಯಲ್ಲಿ ತೊಗರಿಬೇಳೆ ಅಸಲಿಯತ್ತು ಈಗ ತಿಳಿದು ಬಂದಿದೆ. ತೊಗರಿಬೇಳೆ ಕೇಸರಿ ದಾಲ್ನಲ್ಲಿ ಕಲಬೆರಕೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಅಲರ್ಟ್. ಏನೇ ತಿಂದ್ರೂ ಡೇಂಜರ್. ನಿತ್ಯ ಸೇವಿಸುವ ಆಹಾರದಲ್ಲಿ ಕಲಬೆರಕೆ ಪ್ರಮಾಣ ಹೆಚ್ಚಾಗ್ತಿದೆ. ಅದರಲ್ಲೂ ಕ್ಯಾನ್ಸರ್ ಕಾರಕ ಕೆಮಿಕಲ್ ನಾವು ಸೇವಿಸುವ ಆಹಾರದಲ್ಲಿದೆಯಂತೆ. ಈ ಬಗ್ಗೆ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಎಚ್ಚರಿಸಿದೆ. ತೊಗರಿಬೇಳೆಯ ಕಲಬೆರಕೆಯ ವಿರುದ್ಧ ಅಲರ್ಟ್ ಆಗಿರುವಂತೆ ಹೇಳಿದೆ. ತೊಗರಿಬೇಳೆಗೆ ಅದೇ ರೀತಿಯ ಕೇಸರಿ ಬೇಳೆಯನ್ನ ಕಲಬೆರಕೆ ಮಾಡಲಾಗುತ್ತಿದೆ. ಮಹಾರಾಷ್ಟ್ರದ ಗುಡ್ಡಗಾಡು ಪ್ರದೇಶದಲ್ಲಿ ಕಂಡುಬರುವ ಕೇಸರಿ ಬೇಳೆ ಹಾನಿಕಾರಕವಾಗಿದ್ದು, ಇದು ಮಾನವನ ದೇಹದ ಮೇಲೆ ಎಫೆಕ್ಟ್ ಆಗಲಿದೆ. ಕೆಮಿಕಲ್ ಮಿಶ್ರಿತ ತೊಗರಿಬೇಳೆಯನ್ನ ತಿನ್ನೋದರಿಂದ ಪಾರ್ಶ್ವವಾಯುಗೆ ತುತ್ತಾಗುವ ಸಾಧ್ಯತೆ ಇದೆಯಂತೆ. ಈಗ ನೀವು ಮನೆಯಲ್ಲಿ ಗ್ಲಾಸ್ ಅಲ್ಲಿ ಸಹ ಹಾಕೊಂಡು ನೋಡಬಹುದು, ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ. ಇದಕ್ಕೆ ನಾರ್ಮಲ್ ವಾಟರ್ ಅನ್ನ ಆಡ್ ಮಾಡ್ತಾ ಇದ್ದೀವಿ. ನೋಡಿ, ಈಗ
ಇದೆಲ್ಲ ವಾಟರ್ ಸಾಲ್ಯುಬಲ್ ಕಲರ್ಸ್ ಹಾಕಿರ್ತಾರೆ. ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು. ಇದನ್ನು ನಾವು ದಿನನಿತ್ಯ ಸಾಂಬಾರಿನಾಗೆ ಬೇಳೆ ಯೂಸ್ ಮಾಡ್ತಾನೆ ಇರ್ತೀವಿ. ಇದನ್ನು ಒಂದ್ಸತಿ ಎಲ್ಲರೂ ನೋಡ್ಕೋಬೇಕು. ಯಾಕಂದ್ರೆ ದಿನ ನಾವು ಕಲರ್ ಅನ್ನ ಟಾಟ್ರಾಜಿನ್ ಅನ್ನ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಹಾರ ಹಳದಿ ಬರಲು ಟಾರ್ಟಜೈನ್ ಅನ್ನೋ ಕಲರ್ ಬಳಕೆ ಮಾಡ್ತಾರೆ. ಟಾರ್ಟಜೈನ್ ಕಲರ್ ಬಳಕೆ ಕ್ಯಾನ್ಸರ್ ಕಾರಕವಾಗಿದೆ. ಇಂತಹ ಕೆಮಿಕಲ್ ಮಿಶ್ರಿತ ಆಹಾರ ತಿನ್ನುವುದರಿಂದ ಕಾಲಿನ ನರಗಳ ದೌರ್ಬಲ್ಯ ಉಂಟಾಗಲಿದೆಯಂತೆ. ಈ ಟಾಟ್ರಾಜೈನ್ ಅಂಶನ ದೇಹದ ಮೇಲೆ ದಿನನಿತ್ಯ ಬಳಕೆ ಮಾಡಿದ್ರೆ ಖಂಡಿತವಾಗಿಯೂ ಅದು ನಮ್ಗೆ ಕ್ಯಾನ್ಸರಸ್ ತರುವಂತ ಲಕ್ಷಣಗಳನ್ನ ಹೆಚ್ಚಾಗಿ ವೃದ್ಧಿ ಮಾಡುತ್ತೆ. ಒಂದಲ್ಲ ಒಂದು ದಿನ ಸತತವಾಗಿ ನಮ್ಗೆ ಸೇವನೆ ಎಲ್ಲ ಆಹಾರದಲ್ಲೂ ಒಂದು ಪ್ರಮಾಣದಲ್ಲಿ ಟಾಟ್ರಾಜೈನ್ ಕಂಡು ಬರ್ತಾನೆ ಇದೆ. ಸೊ ಹಾಗಾಗಿ ಇಂಥ ಪ್ರಮಾಣ ಹೆಚ್ಚಾಗ್ತಾ ಇದ್ರೆ ಖಂಡಿತವಾಗೂ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೇ ಆಗುತ್ತೆ. ಇನ್ನು ಜೇನುತುಪ್ಪಕ್ಕೆ ಕೃತಕ ಬಣ್ಣ ಮಿಕ್ಸ್ ಮಾಡಲಾಗ್ತಿದ್ಯಂತೆ. ಇದನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ತಿಳಿಸಿದೆ ನೋಡಿ. ಹನಿನಲ್ಲಿ ನಿಮ್ಗೆ ಏನಾಗಿರುತ್ತೆ, ಈಗ ಸಕ್ಕರೆ ಪಾಕನ ನೀರಲ್ಲಿ ಇದು ಮಾಡ್ಬಿಟ್ಟು ಅಡಲ್ಟೇಷನ್ ಮಾಡಿರ್ತಾರೆ. ನಿಮ್ಗೆ ಪ್ಯೂರ್ ಹನಿ ಆಗಿದ್ರೆ ಏನಾಗುತ್ತೆ, ಅದನ್ನ ಒಂದು ಗ್ಲಾಸ್ ಅಲ್ಲಿ ಅಥವಾ ಇದರಲ್ಲಿ ನೀರು ತಗೊಂಡು ಅದಕ್ಕೆ ಪ್ಯೂರ್ ಹನಿ ಹಾಕಿದ್ರೆ ಅದೇನಾಗುತ್ತೆ, ನಿಮ್ಗೆ ಸ್ಪ್ರೆಡ್ ಆಗಲ್ಲ ನೀರೊಳಗಡೆ, ಸ್ಟ್ರೈಟ್ ಅದು ತಳಕೋಗಿ ಕೂರುತ್ತೆ. ನಿತ್ಯ ತಿನ್ನುವ ಆಹಾರ ಕಲಬೆರಕೆಯಾಗ್ತಿದ್ದು, ಕಲಬೆರಕೆಯನ್ನ ಮನೆಯಲ್ಲಿ ಪತ್ತೆ ಹಚ್ಚುವುದು ಹೇಗೆ ಅನ್ನೋದರ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮಾಹಿತಿ ನೀಡಿದೆ. ಜನರು ಕೂಡ ಈ ಬಗ್ಗೆ ಅಲರ್ಟ್ ಆಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡ್ಲಿ ಆಯ್ತು, ಒಬ್ಬಟ್ಟಾಯ್ತು, ಟೊಮೆಟೊ ಕೆಚಪ್ ಕೂಡ ಆಯ್ತು, ಇದೀಗ ತೊಗರಿಬೇಳೆ ಸರ್ದಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ತಿನ್ನುವ ಸಾಂಬಾರ್ ಕೂಡ ಸೇಫ್ ಅಲ್ಲ ಅನ್ನೋದು ಪ್ರೂವ್ ಆಗಿದೆ. ಆಹಾರ ಇಲಾಖೆ ನಡೆಸಿರುವ ಪರೀಕ್ಷೆಯಲ್ಲಿ ತೊಗರಿಬೇಳೆ ಅಸಲಿಯತ್ತು ಈಗ ತಿಳಿದು ಬಂದಿದೆ. ತೊಗರಿಬೇಳೆ ಕೇಸರಿ ದಾಲ್ನಲ್ಲಿ ಕಲಬೆರಕೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಅಲರ್ಟ್. ಏನೇ ತಿಂದ್ರೂ ಡೇಂಜರ್. ನಿತ್ಯ ಸೇವಿಸುವ ಆಹಾರದಲ್ಲಿ ಕಲಬೆರಕೆ ಪ್ರಮಾಣ ಹೆಚ್ಚಾಗ್ತಿದೆ. ಅದರಲ್ಲೂ ಕ್ಯಾನ್ಸರ್ ಕಾರಕ ಕೆಮಿಕಲ್ ನಾವು ಸೇವಿಸುವ ಆಹಾರದಲ್ಲಿದೆಯಂತೆ. ಈ ಬಗ್ಗೆ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಎಚ್ಚರಿಸಿದೆ. ತೊಗರಿಬೇಳೆಯ ಕಲಬೆರಕೆಯ ವಿರುದ್ಧ ಅಲರ್ಟ್ ಆಗಿರುವಂತೆ ಹೇಳಿದೆ. ತೊಗರಿಬೇಳೆಗೆ ಅದೇ ರೀತಿಯ ಕೇಸರಿ ಬೇಳೆಯನ್ನ ಕಲಬೆರಕೆ ಮಾಡಲಾಗ್ತಿದೆ. ಮಹಾರಾಷ್ಟದ ಗುಡ್ಡಗಾಡು ಪ್ರದೇಶದಲ್ಲಿ ಕಂಡುಬರುವ ಕೇಸರಿ ಬೇಳೆ ಹಾನಿಕಾರಕವಾಗಿದ್ದು, ಇದು ಮಾನವನ ದೇಹದ ಮೇಲೆ ಎಫೆಕ್ಟ್ ಆಗಲಿದೆ. ಕೆಮಿಕಲ್ ಮಿಶ್ರಿತ ತೊಗರಿಬೇಳೆಯನ್ನ ತಿನ್ನೋದರಿಂದ ಪಾರ್ಶ್ವವಾಯುಗೆ ತುತ್ತಾಗುವ ಸಾಧ್ಯತೆ ಇದೆಯಂತೆ. ಈಗ ನೀವು ಮನೆಯಲ್ಲಿ ಗ್ಲಾಸಲ್ಲಿ ಸಹ ಹಾಕೊಂಡು ನೋಡಬಹುದು, ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ. ಇದಕ್ಕೆ ನಾರ್ಮಲ್ ವಾಟರ್ ಅನ್ನ ಆಡ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ಇದೆಲ್ಲ ವಾಟರ್ ಸಾಲ್ಯುಬಲ್ ಕಲರ್ಸ್ ಹಾಕಿರ್ತಾರೆ. ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು. ಇದನ್ನು ನಾವು ದಿನನಿತ್ಯ ಸಾಂಬಾರಿನಾಗೆ